ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ತುಳುನಾಡ ಸ್ಪೆಷಲ್ ಪುಂಡಿಗಸಿ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ನೋಡಿ. ಬೆಳ್ತಿಗೆ ಅಕ್ಕಿಯನ್ನು ನಾನು ನೆನೆಸಿದ್ದೇನೆ. ದೋಸೆ ಮಾಡುವ ಅಕ್ಕಿ. ಬೆಳ್ತಿಗೆ ಅಕ್ಕಿಯ ಬದಲಾಗಿ ನೀವು ಕುಚ್ಚಲಕ್ಕಿಯನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ನೆನೆಸಿಟ್ಟಂಥ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ರವಾದ ಥರ ಇರಬೇಕು ನೋಡಿ, ಜಾಸ್ತಿ ನಯವಾಗಿ ರುಬ್ಬಬಾರ್ದು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ, ಸ್ವಲ್ಪ ತರಿಯಾಗಿ ರುಬ್ಬಿದ್ದೇನೆ. ಈಗ ಇದನ್ನು ಬಿಸಿ ಮಾಡಲಿಕ್ಕೆ ಉಂಟು. ಹಾಗಾಗಿ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಎಣ್ಣೆ ಹಚ್ಚುವುದು ಯಾಕೆಂದರೆ ಹಿಟ್ಟು ಬಾಣಲೆಗೆ ಅಂಟಿಕೊಳ್ಳುವುದಿಲ್ಲ ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು. ಈಗ ಹಿಟ್ಟನ್ನು ಬಾಣಲೆಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟು ತೆಳ್ಳಗಾದರೂ ತೊಂದರೆ ಇಲ್ಲ ನೋಡಿ. ಇದನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡೋದುಂಟು. ಈಗ ಇದನ್ನು ನಾನು ಒಲೆ ಮೇಲೆ ಇಟ್ಟು ಗಟ್ಟಿ ಮಾಡಿಕೊಳ್ತೇನೆ. ಕಡುಬು ಮಾಡೋದುಂಟು ನೋಡಿ, ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕಾಗ್ತದೆ. ಈಗ ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಮಗುಚುತ್ತಾ ಇರಬೇಕು ನೋಡಿ. ನಾನೀಗ ಮಗುಚಿ ಇದು ಗಟ್ಟಿ ಆಗ್ತಾ ಬಂತು ನೋಡಿ. ಹೀಗೆ ಮುಟ್ಟುವಾಗ ಕೈಗೆ ಅಂಟಿಕೊಳ್ಬಾರ್ದು. ಅಷ್ಟಾಗುವಾಗ ಇದು ಹಿಟ್ಟು ಬೆಂದಿದೆ ಅಂತ ಲೆಕ್ಕ ನೋಡಿ. ಮತ್ತೆ ಅದನ್ನು ತಣಿಲಿಕ್ಕೆ ಬಿಡಬೇಕು. ತಣಿದ ಮೇಲೆ ಇದರದ್ದು ಕಡುಬು ಮಾಡಬೇಕು. ಈಗ 5 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ತಣಿದಿದೆ ನೋಡಿ. ನಾನಿಲ್ಲಿ ದೊಡ್ಡ ಕಡುಬು ಮಾಡ್ತಾ ಇದ್ದೇನೆ. ನೀವು ಸಣ್ಣ ಸಣ್ಣ ಕಡುಬು ಬೇಕಿದ್ರೂ ಮಾಡ್ಕೊಳ್ಬೋದು. ಸಣ್ಣ ಕಡುಬು ಮಾಡಿದರೆ ಕಟ್ ಮಾಡಬೇಕಾಗಿಲ್ಲ. ನಾನಿಲ್ಲಿ ಇದನ್ನು ದೊಡ್ಡ ಕಡುಬು ಮಾಡಿ ಆಮೇಲೆ ಇದನ್ನು ಕಟ್ ಮಾಡಿಕೊಳ್ತೇನೆ. ಕಟ್ ಮಾಡದೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ. ಈ ಥರ ಉದ್ದಕ್ಕೆ ಕಡುಬು ಮಾಡಿಕೊಂಡಿದ್ದೇನೆ. ಈಗ ಎಲ್ಲ ಕಡುಬುಗಳನ್ನು ಮಾಡಿಕೊಳ್ತೇನೆ. ಎಲ್ಲ ಹಿಟ್ಟಿನದ್ದು ಕಡುಬು ಮಾಡಿ ಆಗಿದೆ. ಈಗ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ನೀವು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಕಿದ್ರೂ ಬೇಯಿಸಿಕೊಳ್ಬೋದು ನೋಡಿ. ಕುಕ್ಕರಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೇನೆ. ಈಗ ಈ ಕಡುಬಿನ ಬಟ್ಟಲನ್ನು ಇಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಕುಕ್ಕರಲ್ಲಿ ಬೇಯಿಸುವಾಗ ಇದನ್ನೊಂದು 10 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಕುಕ್ಕರ್ ಮುಚ್ಚಳಕ್ಕೆ ರಬ್ಬರನ್ನು ಹಾಕ್ಕೊಳ್ಬೇಕು. ವೆಯ್ಟನ್ನು ತೆಗೆದು ಒಂದು ಲೋಟವನ್ನು ಮುಚ್ಚಬೇಕು. ಮತ್ತೆ ಒಲೆ ಮೇಲಿಟ್ಟು ಒಂದು 10 ನಿಮಿಷ ಬೇಯಿಸಿದರೆ ಕಡುಬು ರೆಡಿ ಆಗ್ತದೆ ನೋಡಿ. ಹತ್ತು ನಿಮಿಷ ಬೇಯಿಸಿಕೊಂಡಿದ್ದೇನೆ. ಕಡುಬು ಈಗ ರೆಡಿ ಆಗಿದೆ. ಸುಮಾರು ಬಿಸಿ ಉಂಟು. ಇದು ಸ್ವಲ್ಪ ತಣಿದ ಮೇಲೆ ಇದನ್ನು ಕಟ್ ಮಾಡಿಕೊಳ್ಬೇಕು. ಇದು ದೊಡ್ಡ ಕಡುಬು ಮಾಡಿದ್ದೇನಲ್ಲ, ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಸಣ್ಣ ಸಣ್ಣ ಕಡುಬುಗಳನ್ನು ಮಾಡಿದರೆ ಕಟ್ ಮಾಡ್ಕೊಳ್ಬೇಕಾಗಿಲ್ಲ. ಮತ್ತು ಹೀಗೆ ನೀವು ಕಟ್ ಮಾಡಿದರೆ ನೋಡಿ ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ತದೆ ನೋಡಿ. ಈಗ ಇದಕ್ಕೆ ಒಂದು ಮಸಾಲೆ ಥರ ರೆಡಿ ಮಾಡಬೇಕು. ಮಸಾಲೆಗೆ ಒಲೆ ಮೇಲೆ ಒಂದು ಸಣ್ಣ ಸೌಟನ್ನಿಟ್ಟು ಅದರಲ್ಲಿ ಒಂದು 5-6 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. 1 ಚಮಚ ಕೊತ್ತಂಬರಿ ಬೀಜ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಈಗ ಇಲ್ಲಿ 1 ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕಿದ್ರೂ ಚೆನ್ನಾಗಿ ಆಗ್ತದೆ ನೋಡಿ. ಹುರಿದಂಥ ಮಸಾಲೆಯನ್ನು ಹಾಕಿ ಹಾಗೆ ಒಂದು ಸಣ್ಣ ತುಂಡು ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು. ಮತ್ತು ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ರುಬ್ಬುವಾಗ ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಆಗ್ತದೆ, ಅಥವಾ ನಯವಾಗಿ ಬೇಕಿದ್ರೂ ರುಬ್ಬಿಕೊಳ್ಬೋದು. ಈಗ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 4 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ಇದು ತೆಂಗಿನ ಎಣ್ಣೆಯಲ್ಲಿ ಪುಂಡಿಗಸಿ ಮಾಡಿದರೆ ತುಂಬಾ ಪರಿಮಳ ಆಗಿ ರುಚಿಯಾಗಿ ಆಗ್ತದೆ ನೋಡಿ. ಯಾವ ಎಣ್ಣೆ ಬೇಕಿದ್ರೂ ನೀವು ಉಪಯೋಗಿಸ್ಬೋದು. ಎಣ್ಣೆ ಬಿಸಿಯಾದ ಮೇಲೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಉದ್ದಿನಬೇಳೆ ಹಾಕಿ ಮತ್ತು 1 ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಮಗುಚಬೇಕು. ಸ್ವಲ್ಪ ಉದ್ದಿನಬೇಳೆಯ ಕಲರ್ ಚೇಂಜ್ ಆಗಬೇಕು ನೋಡಿ. ಈಗ ಉದ್ದಿನಬೇಳೆಯ ಕಲರ್ ಚೇಂಜ್ ಆಗಿದೆ. 1/4 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈರುಳ್ಳಿ ಕೆಂಪಾಗಿ ಹುರಿದುಕೊಳ್ಬೇಕು. ಈ ಥರ ನೀವು ಈರುಳ್ಳಿ ಹುರಿದು ಮಸಾಲೆ ಮಾಡಿದರೆ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ. ಈಗ ಇದನ್ನು ಕೆಂಪಾಗಿ ಹುರಿದುಕೊಂಡಿದ್ದೇನೆ ನೋಡಿ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಬೇಕು. ಕಡುಬು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋದುಂಟು ನೋಡಿ, ಹಾಗಾಗಿ ಸ್ವಲ್ಪ ಮಸಾಲೆಯನ್ನು ತೆಳ್ಳಗೆ ಮಾಡಿಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಮಸಾಲೆಯನ್ನು ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಈಗ ಇದು ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ.
ಕಡುಬಿಗೆ ಉಪ್ಪು ಹಾಕಿದ್ದುಂಟು ನೋಡಿ, ಹಾಗಾಗಿ ಮಸಾಲೆಗೆ ಜಾಸ್ತಿ ಉಪ್ಪು ಹಾಕಬಾರ್ದು. ರುಚಿಗೆ ಬೇಕಿದ್ರೆ 2 ಚಮಚ ಬೆಲ್ಲವನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ. ಈಗ ಚೆನ್ನಾಗಿ ಕುದೀತಾ ಉಂಟು. ಹೀಗೆ ಕುದೀತಾ ಇದ್ದ ಹಾಗೆ ಕಡುಬನ್ನು ಹಾಕ್ಕೊಂಡು ಮತ್ತೆ 5 ನಿಮಿಷ ಕುದಿಸಿಕೊಳ್ಬೇಕು. ಆವಾಗ ಈ ಕಡುಬಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ನೋಡಿ. ಈಗ ಚೆನ್ನಾಗಿ ಒಂದು ಸಾರಿ ಮಗುಚಿ ಸಣ್ಣ ಉರಿಯಲ್ಲಿ 5 ನಿಮಿಷ ನಾನು ಹಾಗೆ ಬಿಡ್ತೇನೆ. ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಬೇಕು. ಆವಾಗ ಕಡುಬು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ. ನೋಡಿ, ಇದು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬೇಯಿಸಿಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರಿಕೊಂಡಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ದಪ್ಪಾಗಿ ರುಚಿಯಾದ ಪುಂಡಿಗಸಿ ರೆಡಿಯಾಗಿದೆ ನೋಡಿ. ನೀವು ಒಂದು ಸಾರಿ ಈ ಥರದ ಪುಂಡಿಗಸಿ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಆಗ್ತದೆ ನೋಡಿ. ತಣಿದ ಮೇಲೆ ಇದು ತುಂಬಾ ದಪ್ಪಾಗಿ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.